ಮಿತ್ರರೇ ನಮಸ್ಕಾರ. ಮಿತ್ರರೇ, ಸ್ವತಂತ್ರ ದಿನಾಚರಣೆಯ ಈ ದಿನ ಸೋನಿಯಾ ಗಾಂಧಿ ಅವರು ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಕೆಲವರು ಆಲ್ರೆಡಿ ಕಮೆಂಟ್ ಮಾಡಿಬಿಟ್ಟು ಒಂದೇ ಮಾತರಂ ವಿಚಾರವನ್ನು ತಿಳಿಸ್ಕೊಡಿ ಹೀಗಂತ ಕೇಳಿದ್ರಿ. ಸದ್ಯ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ಗೀತೆಯನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ರು, ರಾಷ್ಟ್ರಗೀತೆಗೆ ಅವಮಾನ ಮಾಡಿಬಿಟ್ರು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇದು ಜಿನ್ನಾವಾದಿ ಕಾಂಗ್ರೆಸ್, ಇದು ಗಾಂಧಿವಾದಿ ಕಾಂಗ್ರೆಸ್ ಅಲ್ಲ, ಹೀಗೆಲ್ಲ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಇದರ ಹಿಂದೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ ಇದೆ. ಕಾಂಗ್ರೆಸ್ಗೆ ಒಂದೇ ಮಾತರಂ ಒಪ್ಪಿಕೊಳ್ಳಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ಈಗ ಕಾಂಗ್ರೆಸ್ ಕಚೇರಿಯಲ್ಲಿ ಧ್ವಜಾರೋಹಣದ ಸಂದರ್ಭದಲ್ಲಿ ಆದಂತಹ ಘಟನೆ ಇದೆಯಲ್ಲ, ಅದರ ಒಂದು ಮುಂದುವರೆದ ಭಾಗ ಅಷ್ಟೇ. ಸ್ವತಂತ್ರ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ಗೆ ಈ ಒಂದೇ ಮಾತರಂ ವಿಚಾರದಲ್ಲಿ ಒಂದು ರೀತಿಯಲ್ಲಿ ದ್ವಂದ್ವವೇ. ಒಂದೇ ಮಾತರಂ ವಿಚಾರ ಬಂದಾಗ್ಲೆಲ್ಲ ಅವರು ಅಡಕತ್ರಿಯಲ್ಲಿ ಸಿಕ್ಕಾಕೊಳ್ತಾರೆ. ಇವತ್ತು ಸೋನಿಯಾ ಗಾಂಧಿ ಅವರಿಗೂ ಕೂಡ ಅದೇ ಆಯಿತು. ಆದರೆ ಅವರು ಕ್ಯಾಮರಾ ಮುಂದೆಯೇ ಅದನ್ನು ಎಕ್ಸ್ಪ್ರೆಸ್ ಮಾಡಿಬಿಟ್ರು. ಇದರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ಯಾಕೆ ಆ ತಳಮಳ? ಕಾಂಗ್ರೆಸ್ಗೆ ಯಾಕೆ ಒಂದೇ ಮಾತರಂ ಒಪ್ಕೊಳ್ಬೇಕಾ ಬಿಡಬೇಕಾ ಅನ್ನೋದ್ರ ಬಗ್ಗೆ ದ್ವಂದ್ವ ಇದೆ? ಒಂದೇ ಮಾತರಂನಲ್ಲಿ ಅಂತಹದ್ದೇನಿದೆ? ಇದರ ಬಗ್ಗೆ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವಜಾರೋಹಣ ಮಾಡಿದ್ರು, ಒಂದು ಭಾಷಣವನ್ನು ಕೂಡ ಮಾಡಿದ್ರು. ಇದು ಪ್ರತಿ ವರ್ಷದ ಸಂಪ್ರದಾಯ. 1947ರಿಂದ ಹಿಡಿದು ಇವತ್ತಿನವರೆಗೂ ಕೂಡ ಇದು ನಡೆದುಕೊಂಡು ಬಂದಿದೆ. ಆದರೆ ಕಳೆದ 2 ವರ್ಷದಿಂದ ಆರಂಭವಾದಂತಹ ವಿಶೇಷ ಸಂಪ್ರದಾಯ ಏನು ಕೇಳಿದ್ರೆ, ಈ ಪ್ರಧಾನಿಯವರು ಫ್ಲಾಗ್ ಹಾಯಿಸ್ಟ್ ಮಾಡ್ತಾರಲ್ಲ, ಆ ಧ್ವಜಾರೋಹಣ ಕಾರ್ಯಕ್ರಮವನ್ನ ವಿಪಕ್ಷದ ನಾಯಕರು ಬಹಿಷ್ಕಾರ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಕಾಂಗ್ರೆಸ್ನವರು. ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ರಾಜ್ಯಸಭೆ ಮತ್ತು ಲೋಕಸಭೆಯ ವಿಪಕ್ಷದ ನಾಯಕರಿಗೆ ಆಹ್ವಾನ ಇರುತ್ತೆ. ಈ ಹಿಂದೆಲ್ಲ ಪ್ರತಿ ವರ್ಷವೂ ಕೂಡ ಬರ್ತಾ ಇದ್ರು. ಕಾಂಗ್ರೆಸ್ನವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬಿಜೆಪಿಯವರು ಹೋಗ್ತಾ ಇದ್ರು, ಬಿಜೆಪಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ನವರು ಹೋಗ್ತಾ ಇದ್ರು. ಕೆಂಪುಕೋಟೆಯಲ್ಲಿ ನಡೆಯುವಂತಹ ಧ್ವಜಾರೋಹಣ ಕಾರ್ಯಕ್ರಮ ಇದೆಯಲ್ಲ, ಇದು ಬಿಜೆಪಿಯದ್ದಲ್ಲ, ಭಾರತದ್ದು, ಭಾರತ ಸರ್ಕಾರದ್ದು. ಹೀಗಾಗಿ ಅದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂತಹ ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಇದುವರೆಗೆ ಆಗಿಲ್ಲ ಕೂಡ. ಆದರೆ 2024ರಿಂದ ಈ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಈ ದೇಶದ ವಿಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಆಯ್ಕೆಯಾದರು. ಹೀಗಾಗಿ 2024ರಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿಗೆ ಈ ಕೆಂಪುಕೋಟೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಿಪಕ್ಷದ ನಾಯಕನಾಗಿ ಭಾಗಿಯಾಗೋದಕ್ಕೆ ಅವಕಾಶ ಸಿಕ್ತು. ರಾಹುಲ್ ಗಾಂಧಿ ಅವರು ಆ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಹೋಗಿರ್ತಾರೆ. ಆದರೆ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತಹ ಮರ್ಯಾದೆ ಸಾಕಾಗಿಲ್ಲ. ರಾಹುಲ್ ಗಾಂಧಿ ಅವರನ್ನ ಅಲ್ಲಿ ಹಿಂಬದಿಯ ಸೀಟಿನಲ್ಲಿ ಕೂರಿಸಲಾಯಿತು. ಇದೊಂದು ದೊಡ್ಡ ವಿವಾದ ಆಗ್ಬಿಡ್ತು. ಕಾಂಗ್ರೆಸ್ನವರು ಇದನ್ನು ಬಹಳ ದೊಡ್ಡ ಅವಮಾನ ಅಂತ ಪರಿಗಣಿಸಿದ್ರು. ಅದಕ್ಕೆ ಕೇಂದ್ರದ ಕಡೆಯಿಂದ ಸ್ಪಷ್ಟನೆ ಕೂಡ ಬಂತು. ಈ ದೇಶದಲ್ಲಿ ಪ್ರತಿಯೊಂದು ಸಾಂವಿಧಾನಿಕ ಹುದ್ದೆ ಇದೆಯಲ್ಲ, ಅದಕ್ಕೆ ತನ್ನದೇ ಆದಂತಹ ಪ್ರೋಟೋಕಾಲ್ ಇರುತ್ತೆ. ರಾಷ್ಟ್ರಪತಿ ಎಲ್ಲಿರಬೇಕು, ಉಪರಾಷ್ಟ್ರಪತಿ ಎಲ್ಲಿರಬೇಕು, ಪ್ರಧಾನಿಗೆ ಯಾವ ಸ್ಥಾನ ಇರುತ್ತೆ, ಅವ್ರಿಗೆ ಯಾವ ರೀತಿಯ ಪ್ರೋಟೋಕಾಲ್ ಇರುತ್ತೆ, ವಿಪಕ್ಷದ ನಾಯಕನಿಗೆ ಯಾವ ರೀತಿಯಾಗಿರುತ್ತೆ, ಪ್ರತಿಯೊಂದಕ್ಕೂ ಕೂಡ ನಿಯಮ ಇದೆ. ಇದನ್ನೇನು ಮೋದಿ ಬಂದ ಮೇಲೆ ಹೊಸದಾಗಿ ಬರೆದಿದ್ದಲ್ಲ, ಇದು ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಈಗಲೂ ಕೂಡ ಮುಂದುವರ್ಕೊಂಡು ಹೋಗಿದೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಅವಮಾನ ಆಗಿಬಿಡ್ತು ಅಂತ 2025ರ ಸ್ವತಂತ್ರೋತ್ಸವ ಮತ್ತು 2026 ಈ ವರ್ಷದ ಸ್ವತಂತ್ರೋತ್ಸವವನ್ನು ರಾಹುಲ್ ಗಾಂಧಿ ಬಹಿಷ್ಕಾರ ಮಾಡಿದ್ರು, ಅಲ್ಲಿಗೆ ಹೋಗಿರಲಿಲ್ಲ. ಅದರ ಬದಲಾಗಿ ರಾಹುಲ್ ಗಾಂಧಿ ಅವರು ವಿಪಕ್ಷದ ನಾಯಕನಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯುವಂತಹ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಕೂಡ ಕಾಂಗ್ರೆಸ್ ಕಚೇರಿಯಲ್ಲಿ ಸ್ವತಂತ್ರೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ರಾಜ್ಯಸಭೆಯ ವಿಪಕ್ಷದ ನಾಯಕ ಮತ್ತು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಧ್ವಜಾರೋಹಣ ಮಾಡಿದ್ರು. ಅದರಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಕೆಲ ನಾಯಕರು ಭಾಗಿಯಾಗಿದ್ರು. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ಏನಾಗುತ್ತೆ, ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತೆ. ಸದ್ಯ ಈ ದೇಶದಲ್ಲಿ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ. ಅದೇನು ಕೇಳಿದ್ರೆ, ಒಂದೇ ಮಾತರಂ ಅನ್ನ ಕೂಡ ಪೂರ್ಣ ಪ್ರಮಾಣದಲ್ಲಿ ರಾಷ್ಟ್ರಗೀತೆ ಅಂತ ಘೋಷಣೆ ಮಾಡಲಾಗಿದೆ. ಈಗ ಜನಗಣ ಮನಕ್ಕೆ ಇಷ್ಟು ದಿನ ಯಾವ ರೀತಿಯಾದಂತಹ ಗೌರವ ಸಿಗ್ತಾ ಇತ್ತು, ಯಾವ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ಸ್ಥಾನಮಾನ ಇತ್ತೋ, ಆ ಎಲ್ಲ ಸ್ಥಾನಮಾನ ಒಂದೇ ಮಾತರಂಗೂ ಕೂಡ ಇದೆ. ಜೊತೆಗೆ ಇದನ್ನು ಕಡ್ಡಾಯ ಮಾಡಲಾಗಿದೆ. ಮೊನ್ನೆ ನಡೆದಂತಹ ಸಂಸತ್ ಅಧಿವೇಶನದಲ್ಲೇ ಈ ಒಂದೇ ಮಾತರಂ ಬಿಲ್ ಪಾಸ್ ಆಗಿರೋದು. ಕೇಂದ್ರ ಸರ್ಕಾರ ಈ ಹಿಂದೆಯೇ ಆ ಆದೇಶವನ್ನು ಪಾಸ್ ಮಾಡಿತ್ತು. ಆದರೆ ಈಗ ಆ ಬಿಲ್ ಪಾಸ್ ಆಗಿಬಿಟ್ಟು ಅದು ಕಾನೂನಾಗಿ ಜಾರಿಗೆ ಬಂದಿದೆ. ಇದೇ ಆಧಾರದಲ್ಲೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜನೆ ಮಾಡಿದಂತಹ ಆ ಧ್ವಜಾರೋಹಣ ಕಾರ್ಯಕ್ರಮದಲ್ಲೂ ಕೂಡ ಒಂದೇ ಮಾತರಂ ಗೀತೆಯನ್ನು ಪ್ಲೇ ಮಾಡಲಾಯಿತು. ಸೋನಿಯಾ ಗಾಂಧಿ ಅವರಿಗೆ ಆರಂಭದಲ್ಲಿ ಇದಕ್ಕೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಿಲ್ಲ. ಒಂದೇ ಮಾತರಂನ 2 ಚರಣ ಮುಗಿದು 3ನೇ ಸ್ಟ್ಯಾಂಜಾ ಆರಂಭವಾಯ್ತಲ್ಲ, ಆಗ ಸೋನಿಯಾ ಗಾಂಧಿ ಸ್ವಲ್ಪ ಕಸಿವಿಸಿಗೊಳಗಾದ್ರು. ಕೆಲ ಸನ್ನೆಗಳನ್ನ ಮಾಡಿದ್ರು, ಅವರ ಮುಖದಲ್ಲಿ ಸಿಟ್ಟು ಕಾಣಿಸೋದಕ್ಕೆ ಶುರುವಾಯಿತು. ಪಕ್ಕದಲ್ಲೇ ಇದ್ದಂತಹ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ್ರು. ಅದಾದ ನಂತರ ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ದೂರದಿಂದಲೇ ರಿಯಾಕ್ಟ್ ಮಾಡೋದಕ್ಕೆ ಯತ್ನ ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ನ ಕೆಲವೊಂದಷ್ಟು ಸಿಬ್ಬಂದಿಗಳು ಬಂದು ಸೋನಿಯಾ ಗಾಂಧಿ ಅವರಿಗೆ ಏನೋ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇದೆಲ್ಲವೂ ಕೂಡ ವಿಡಿಯೋದಲ್ಲಿ ತೀರಾ ಅಸಹಜವಾಗಿ ಕಾಣಿಸ್ತು.
ಸದ್ಯ ಇದು ವಿವಾದದ ಕೇಂದ್ರ ಬಿಂದುವಾಗಿದೆ. ಯಾಕೆ ವಿವಾದ ಆಯಿತು ಕೇಳಿದ್ರೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ಗೀತೆಯನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ರು, ಅದನ್ನ ಕೇಳಿಬಿಟ್ಟು ಅವರು ಇರಿಟೇಟ್ ಆದ್ರು, ಹೀಗಾಗಿ ಅವರು ಆ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಅನೇಕ ಬಿಜೆಪಿ ನಾಯಕರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಶಹಜಾದ್ ಪೂನಾವಾಲಾ ಅಂತೂ ಈಗಿರುವಂತಹದ್ದು ಜಿನ್ನಾವಾದಿ ಕಾಂಗ್ರೆಸ್, ಇದು ಗಾಂಧಿವಾದಿ ಕಾಂಗ್ರೆಸ್ ಅಲ್ಲ, ಹೀಗಾಗಿ ಒಂದೇ ಮಾತರಂ ಕೇಳುತ್ತಿದ್ದ ಹಾಗೆ ಅವರಿಗೆ ಇರಿಟೇಟ್ ಆಗುತ್ತೆ ಅಂತ ಅವರು ಟೀಕಿಸಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ಗೀತೆಯನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ರ? ಬಿಜೆಪಿಯವರ ಆರೋಪದಲ್ಲಿ ಏನಾದರೂ ಹುರುಳಿದೆಯಾ? ಈ ಪ್ರಶ್ನೆಯನ್ನ ಕೇಳಿದ್ದೆ ಆದರೆ ಕಾಂಗ್ರೆಸ್ನವರು ಇದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ವಿವಾದ ಜೋರಾಗ್ತಿದ್ದ ಹಾಗೆ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗ್ಬಿಡ್ತಲ್ಲ, ತಕ್ಷಣ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾರೆ, ಸೋನಿಯಾ ಗಾಂಧಿ ಅವರು ಖರ್ಗೆ ಅವರು ತುಂಬಾ ಹೊತ್ತಿನಿಂದ ನಿಂತ್ಕೊಂಡಿದ್ರಲ್ಲ, ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಚೇರ್ ಕೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದು, ಒಂದೇ ಮಾತರಂ ತಡೆದಿದ್ದಲ್ಲ, ಒಂದೇ ಮಾತರಂ ಬಗ್ಗೆ ನಮಗೆ ಬಹಳ ಗೌರವ ಇದೆ, ಒಂದೇ ಮಾತರಂಗೆ ಸ್ಥಾನಮಾನ ಕೊಟ್ಟಿದ್ದೆ ನಾವು, ಹೀಗೆಲ್ಲ ಕಾಂಗ್ರೆಸ್ನವರು ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಮಿತ್ರರೇ, ಇವರು ಹೇಳ್ತಾ ಇರೋದಕ್ಕೂ ವಿಡಿಯೋದಲ್ಲಿರುವಂತಹ ಚಿತ್ರಣಕ್ಕೂ ಒಂದಕ್ಕೊಂದಕ್ಕೂ ಸಿಂಕ್ ಆಗ್ತಾ ಇಲ್ಲ. ಬಿಜೆಪಿಯವರ ಆರೋಪ ಇದೆಯಲ್ಲ, ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ನಿಲ್ಲಿಸೋದಕ್ಕೆ ಯತ್ನ ಮಾಡಿದ್ರು ಅಂತ, ಅದು ಹೆಚ್ಚು ಸಿಂಕ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳು ಸಾಕಷ್ಟು ಹರಿದಾಡ್ತಾ ಇದೆ. ನೀವು ಸ್ಪಷ್ಟವಾಗಿ ಗಮನಿಸಿ, ಒಂದೇ ಮಾತರಂನ 2 ಚರಣ ಆಗುವವರೆಗೂ ಕೂಡ ಸೋನಿಯಾ ಗಾಂಧಿ ಸುಮ್ಮನೆ ನಿಂತಿರ್ತಾರೆ. 2ನೇ ಚರಣ ಮುಗಿದು 3ನೇ ಚರಣ ಆರಂಭವಾಗ್ತಿದ್ದ ಹಾಗೆ ಸೋನಿಯಾ ಗಾಂಧಿ ಅವರು ಮೊದಲಿಗೆ ಮುಂದಕ್ಕೆ ಕೈ ತೋರಿಸ್ತಾರೆ. ಒಂದು ರೀತಿಯಲ್ಲಿ ಸ್ಟಾಪ್ ಮಾಡಿ ಅನ್ನುವ ರೀತಿಯಲ್ಲಿ ಅವರ ಕೈ ಸನ್ನೆ ಇತ್ತು. ಆದರೆ ಒಂದೇ ಮಾತರಂ ಗೀತೆ ನಿಲ್ಲೋದಿಲ್ಲ, ಹಾಗೆ ಮುಂದುವರಿಯುತ್ತೆ. 4ನೇ ಸ್ಟ್ಯಾಂಜಾ ಕೂಡ ಆರಂಭವಾಗುತ್ತೆ. ಆಗ ಸೋನಿಯಾ ಗಾಂಧಿ ಅವರು ಇನ್ನಷ್ಟು ಕಸಿವಿಸಿಗೊಳಗಾಗ್ತಾರೆ. ಪಕ್ಕದಲ್ಲೇ ಇದ್ದಂತಹ ಖರ್ಗೆ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಖರ್ಗೆ ಕೂಡ ಏನೋ ಒಂದಷ್ಟು ಸ್ಪಷ್ಟನೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಇದನ್ನು ಗಮನಿಸಿದಂತಹ ರಾಹುಲ್ ಗಾಂಧಿ ಅವರು, ಅಂದರೆ ರಾಹುಲ್ ಗಾಂಧಿ ಸ್ವಲ್ಪ ದೂರದಲ್ಲಿ ನಿಂತಿರ್ತಾರೆ, ಅವರು ಕೂಡ ಏನೋ ಹೇಳೋದಕ್ಕೆ ಯತ್ನ ಮಾಡ್ತಾರೆ. ಆನಂತರ ಒಬ್ಬ ಸಿಬ್ಬಂದಿ ಬರ್ತಾನೆ, ಸೋನಿಯಾ ಗಾಂಧಿಗೆ ಏನೋ ಕನ್ವೆ ಮಾಡೋದಕ್ಕೆ ಯತ್ನ ಮಾಡ್ತಾನೆ. ಯಾಕೆ ಹೀಗಾಗ್ತಾ ಇದೆ ಏನೋ, ಅವನೇನೋ ಹೇಳಿದ್ದಾನೆ, ಅದೇನು ಅಂತ ಗೊತ್ತಿಲ್ಲ, ಅದರ ವಾಯ್ಸ್ ರೆಕಾರ್ಡಿಂಗ್ ಇಲ್ಲ. ಫೈನಲಿ ಒಂದೇ ಮಾತರಂ ಗೀತೆ ಮುಕ್ತಾಯ ಆಗತ್ತೆ. ನನಗೆ ಗೊತ್ತಿಲ್ಲ, ಕಾಂಗ್ರೆಸ್ ಕಚೇರಿಯಲ್ಲಿ ಬಹುಶಃ ಫಸ್ಟ್ ಟೈಮ್ ಒಂದೇ ಮಾತರಂ ಗೀತೆ ಪೂರ್ಣ ಪ್ರಮಾಣದಲ್ಲಿ ಪ್ಲೇ ಆಗಿದ್ದು ಅಂತ ಅನ್ಸುತ್ತೆ. ಯಾಕೆ ಪ್ಲೇ ಆಗ್ತಾ ಇರಲಿಲ್ಲ ಅಂತ ನಾನು ಮುಂದೆ ಹೇಳ್ತೀನಿ. ಈ ಒಂದೇ ಮಾತರಂ ಗೀತೆ ಮುಕ್ತಾಯ ಆದ ಬಳಿಕವೂ ಕೂಡ ಸೋನಿಯಾ ಗಾಂಧಿ ಸಿಟ್ಟಿನಲ್ಲೇ ಇರ್ತಾರೆ. ರಾಹುಲ್ ಗಾಂಧಿ ಬಂದು ಸೋನಿಯಾ ಗಾಂಧಿ ಅವರ ಬಳಿಯಲ್ಲಿ ಏನೋ ಚರ್ಚೆ ಮಾಡ್ತಾ ಇರ್ತಾರೆ. ಈ ವಿಡಿಯೋ ಕೂಡ ಹೊರ ಬಂದಿದೆ. ಈಗ ಕಾಂಗ್ರೆಸ್ನವರ ವಾದ ಏನು ಕೇಳಿದ್ರೆ, ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಚೇರ್ ಕೊಡಿಸೋದಕ್ಕೆ ಈ ರೀತಿಯಾಗಿ ಸನ್ನೆ ಮಾಡಿದ್ರು ಅಂತ. ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಇದು ಒಂದೇ ಮಾತರಂ ಕೇಳ್ಬಿಟ್ಟು ಅವರು ಕಸಿವಿಸಿಗೊಳಗಾಗಿ ಅದನ್ನು ನಿಲ್ಲಿಸೋದಕ್ಕೆ ಯತ್ನ ಮಾಡಿದ್ದು, ಇದು ಒಂದೇ ಮಾತರಂಗೆ ಅವಮಾನ ಅಂತ. ಇದರಲ್ಲಿ ಯಾವುದು ಸತ್ಯ ಅಂತ ನೀವೇ ಡಿಸೈಡ್ ಮಾಡಿ, ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ವಾಸ್ತವ ಏನು? ಕಾಂಗ್ರೆಸ್ಗೆ ಒಂದೇ ಮಾತರಂ ವಿಚಾರದಲ್ಲಿ ಯಾಕೆ ದ್ವಂದ್ವ? ಈ ಒಂದೇ ಮಾತರಂ ವಿಚಾರ ಈಗಲೂ ಕೂಡ, ಅಂದರೆ ಸ್ವತಂತ್ರ ಬಂದು 80 ವರ್ಷ ಆಗ್ತಾ ಇದೆ, ಇವತ್ತಿಗೂ ಕೂಡ ಯಾಕೆ ಈ ದೇಶದಲ್ಲಿ ಮುಕ್ತವಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅಷ್ಟು ಅದ್ಭುತವಾದಂತಹ ಗೀತೆಯನ್ನು ಒಪ್ಪೋದಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ? ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಿರಬಹುದು. ಯಾರಿಗೆ ಗೊತ್ತಿಲ್ವೋ ಅವರಿಗೆ ಚಿಕ್ಕದಾಗಿ ವಿವರಣೆ ಕೊಡ್ತೀನಿ. ಈ ಒಂದೇ ಮಾತರಂ ಗೀತೆಯನ್ನು ಬರೆದಿದ್ದು ಬಂಗಾಳದ ಕವಿ ಬಂಕಿಮಚಂದ್ರ ಚಟರ್ಜಿ. ಬಂಗಾಳದಲ್ಲಿ ಬಹಳ ದೊಡ್ಡ ಕವಿ ಅವರು, ಬದುಕಿದ್ದು 55 ವರ್ಷ, ಆದರೆ ಅದ್ಭುತ ರಚನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಈ ಒಂದೇ ಮಾತರಂ ಕೂಡ ಒಂದು. ಈ ಒಂದೇ ಮಾತರಂ ಗೀತೆಯನ್ನ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿದ್ದು 1875ರಲ್ಲಿ. 1894ರಲ್ಲಿ ಚಟರ್ಜಿ ಅವರು ತೀರ್ ಹೋಗ್ಬಿಡ್ತಾರೆ. ಆದರೆ ಈ ಒಂದೇ ಮಾತರಂ ಗೀತೆ ಇದೆಯಲ್ಲ, ಇದು ಸ್ವತಂತ್ರ ಹೋರಾಟದಲ್ಲಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಸ್ವತಂತ್ರ ಹೋರಾಟಗಾರರಿಗೆ ಇದು ಕಿಚ್ಚಬ್ಬಿಸುತ್ತೆ, ರಾಷ್ಟ್ರ ಪ್ರೇಮ ಉಕ್ಕಿ ಹರಿಯುವಂತೆ ಮಾಡುತ್ತೆ. ಯೋಚನೆ ಮಾಡಿ, ಇವತ್ತೇನೋ ನಮಗೆ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲೋ ನಡೆಯುವಂತಹ ವಿಚಾರ ಕ್ಷಣ ಮಾತ್ರದಲ್ಲಿ ನಮಗೆ ಗೊತ್ತಾಗುತ್ತೆ, ನಾವು ಈಸಿಯಾಗಿ ಸಂವಹನ ಮಾಡ್ತೀವಿ. ಆದರೆ 1800, 1900 ಆ ಅವಧಿಯಲ್ಲಿ ಯಾವುದೇ ಸಂವಹನ ಮಾಧ್ಯಮ ಇಲ್ಲದೆ ದೇಶವನ್ನು ಒಗ್ಗೂಡಿಸುವಂತಹದ್ದು ಬಹಳ ಕಷ್ಟ ಇತ್ತು. ಅಂತಹ ಸಮಯದಲ್ಲಿ ಈ ರೀತಿಯ ರಾಷ್ಟ್ರಪ್ರೇಮದ ಗೀತೆಗಳು ಜನರನ್ನ ಹುರಿದುಂಬಿಸ್ತಾ ಇದ್ವು, ಪ್ರೇರೇಪಣೆಗೊಳಪಡಿಸ್ತಾ ಇದ್ವು, ರಾಷ್ಟ್ರಭಕ್ತಿ ಉಕ್ಕಿ ಹರಿಯುವಂತೆ ಮಾಡ್ತಾ ಇದ್ವು, ಒಗ್ಗೂಡಿಸ್ತಾ ಇದ್ವು. ಅಂತಹ ಅನೇಕ ಗೀತೆಗಳಿದ್ದಾವೆ. ಅದರಲ್ಲಿ ಒಂದೇ ಮಾತರಂ ಗೀತೆಯ ಸ್ಥಾನ ಇದೆಯಲ್ಲ, ಬಹಳ ದೊಡ್ಡದು. ಬಹುಶಃ ಬಂಕಿಮಚಂದ್ರ ಚಟರ್ಜಿ ಅಂತಹ ಒಬ್ಬ ಕವಿ ಇಂಗ್ಲೆಂಡ್ ಬಗ್ಗೆಯೋ ಅಮೆರಿಕ ಬಗ್ಗೆಯೋ ಆ ದೇಶಕ್ಕೆ ಇಂತಹದೊಂದು ಗೀತೆಯನ್ನು ರಚನೆ ಮಾಡಿಕೊಟ್ಟಿದ್ರೆ ಯಾವುದೇ ವಿವಾದ ಇಲ್ಲದೆ ಅಲ್ಲಿನ ಜನ ಮುಕ್ತವಾಗಿ ಅದನ್ನು ಸ್ವೀಕರಿಸ್ತಿದ್ರೇನೋ, ಇವತ್ತಿಗೂ ಅದನ್ನು ಕೊಂಡಾಡ್ತಾ ಇದ್ರೇನೋ, ಹಾಡಿ ನಲಿತಾ ಇದ್ರೇನೋ. ಆದರೆ ಇದು ಭಾರತ ನೋಡಿ, ಭಾರತದಲ್ಲಿ ಈ ಗೀತೆ ಆರಂಭಿಕ ದಿನಗಳಿಂದಲೂ ಕೂಡ ಅಪಸ್ವರಕ್ಕೆ ಒಳಪಡ್ತು. ಅಂತಹ ಅಪಸ್ವರಗಳನ್ನು ಅಳಿಸಿ ಹಾಕುವ ಬದಲಾಗಿ ಕೆಲವರು ಅದನ್ನು ಪೋಷಿಸಿದ್ರು. ಅದರಲ್ಲಿ ನಿಸ್ಸಂದೇಹವಾಗಿ ಕಾಂಗ್ರೆಸ್ ಕೂಡ ಒಂದು. ಯಾರು ಫಸ್ಟ್ ಟೈಮ್ ಕೇಳ್ತಾ ಇದ್ರೋ ಅವರಿಗೆ ಆಶ್ಚರ್ಯ
ಆಗಬಹುದು, ಆದರೂ ಕೂಡ ಸತ್ಯ. ಬಂಕಿಮಚಂದ್ರ ಚಟರ್ಜಿ ಅವರು ಈ ವಂದೇ ಮಾತರಂ ಗೀತೆಯನ್ನ ಒಟ್ಟು 6 ಪ್ಯಾರಾಗಳಲ್ಲಿ ಬರೆದಿದ್ದಾರೆ. ಅದರಲ್ಲಿ 4 ಮತ್ತು 5ನೇ ಪ್ಯಾರದ ಬಗ್ಗೆ ಕೆಲ ಪರ್ಟಿಕ್ಯುಲರ್ ಗ್ರೂಪ್ನವರಿಗೆ ಅಪಸ್ವರ ಇದೆ. ಯಾಕೆ ಕೇಳಿದ್ರೆ ಅಲ್ಲಿ ಬಂಕಿಮಚಂದ್ರ ಚಟರ್ಜಿ ಅವರು ಭಾರತ ಮಾತೆಯನ್ನ ದುರ್ಗೆಗೆ ಹೋಲಿಸಿದ್ದಾರೆ. ದುರ್ಗೆ ಅಂತಂದ್ರೆ 10 ಕೈಗಳಿರುವಂತಹ ಶಕ್ತಿಶಾಲಿ, ಅವಳ ಕೈಯಲ್ಲಿ ಆಯುಧಗಳಿದಾವೆ, ಆಕೆಗೆ ದುರ್ಗೆಯ ರೂಪವನ್ನ ಕೊಟ್ಟು ಸರ್ವ ಸಮರ್ಥವಾದಂತಹ ದೇವಿ ಅನ್ನುವ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ. ಎರಡನೆಯದಾಗಿ ಕಮಲದ ಮೇಲೆ ಕುಳಿತಿರುವಂತಹ ಲಕ್ಷ್ಮಿ ಅನ್ನುವ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ. ಅಂದ್ರೆ ಭಾರತಿ ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತವಾಗಿಯೂ ಕೂಡ ಚಿತ್ರಿಸಿದ್ದಾರೆ. ಹಾಗೆ ಮುಂದುವರೆದು ವಾಣಿ ಅಂದ್ರೆ ಸರಸ್ವತಿಯ ರೂಪ, ಜ್ಞಾನದ ಭಂಡಾರ ಇವಳು ಅಂತ ಭಾರತ ಮಾತೆಯನ್ನ ಕೊಂಡಾಡಿದ್ದಾರೆ. ಇದಕ್ಕೆ ಜಿನ್ನಾ ಮತ್ತು ಜಿನ್ನಾ ಫಾಲೋವರ್ಸ್ ಇದ್ರಲ್ಲ, ಇವರು ಅಪಸ್ವರ ತೆಗೆದ್ರು. ಇಲ್ಲಿ ಹಿಂದೂ ದೇವತೆಗಳನ್ನ ವರ್ಣಿಸಲಾಗಿದೆ, ಇದು ನಮ್ಮ ಧರ್ಮದ ಭಾವನೆಗೆ ಧಕ್ಕೆ ತರುತ್ತೆ ಅಂತ. ಇದು ಸ್ವಲ್ಪ ವಿವಾದ ನಡೀತಾ ಇತ್ತು. 1937ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸಭೆ ಆಯ್ತಲ್ಲ, ಆಗ ಕಾಂಗ್ರೆಸ್ ಪಕ್ಷದವರು ಒಂದು ನಿರ್ಧಾರ ಮಾಡ್ತಾರೆ, ಈ ವಂದೇ ಮಾತರಂ ಗೀತೆಯನ್ನ ನಾವು ಪೂರ್ಣವಾಗಿ ಕೈ ಬಿಡೋದಿಲ್ಲ, ಯಾವ್ಯಾವ ಸ್ಟ್ಯಾಂಜಾಗಳ ಬಗ್ಗೆ ಅಪಸ್ವರ ಇದೆಯೋ ಅದನ್ನ ಕೈ ಬಿಟ್ಬಿಡ್ತೀವಿ, ಮೊದಲ 2 ಪ್ಯಾರಾಗಳಿದಾವಲ್ಲ ಅದನ್ನ ಹಾಡೋದಕ್ಕೆ ನಾವು ಸಿದ್ಧ, ಅದಷ್ಟಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಅನಂತರ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂತಲ್ಲ, ಆಗ್ಲೂ ಕೂಡ ಇದೇ ನಿರ್ಧಾರವನ್ನು ಮುಂದುವರೆಸಲಾಗುತ್ತೆ. ಜನವರಿ 24, 1950 ಸಂವಿಧಾನ ಸಭೆಯ ಅಂತಿಮ ಸಭೆಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಜನಗಣ ಮನಕ್ಕೆ ಈ ದೇಶದಲ್ಲಿ ಯಾವ ರೀತಿಯಾಗಿ ರಾಷ್ಟ್ರಗೀತೆಯ ಸ್ಥಾನಮಾನ ಇದೆಯೋ ಅದೇ ರೀತಿಯಾಗಿ ವಂದೇ ಮಾತರಂಗೂ ಕೂಡ ಇದೆ. ಅಂದ್ರೆ ಮೊದಲ 2 ಸ್ಟ್ಯಾಂಜಾಗಳಿಗೆ ಮಾತ್ರ. ಹೀಗಾಗಿ ಸ್ವತಂತ್ರ ಭಾರತದಲ್ಲೂ ಕೂಡ ವಂದೇ ಮಾತರಂ ಗೀತೆಯನ್ನು ಹಾಡಲಾಗ್ತಾ ಇತ್ತು, ಆದರೆ ಮೊದಲ 2 ಸ್ಟ್ಯಾಂಜಾಗಳನ್ನ ಮಾತ್ರ. ಉಳಿದಂತಹ 4 ಸ್ಟ್ಯಾಂಜಾಗಳನ್ನ ಕಂಪ್ಲೀಟ್ ಆಗಿ ಕೈ ಬಿಡಲಾಗಿತ್ತು. ಆದರೆ ಈಗ ಮೋದಿ ಸರ್ಕಾರ ಏನ್ ಮಾಡ್ತು ಕೇಳಿದ್ರೆ, ಈ ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರೈಕೆ ಆಯ್ತಲ್ಲ 2025ರ ನವೆಂಬರ್ 7ನೇ ತಾರೀಕಿಗೆ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ, ಈ ವಂದೇ ಮಾತರಂ ಗೀತೆಯನ್ನ ರಾಷ್ಟ್ರಗೀತೆ, ಇದನ್ನ ಪೂರ್ಣವಾಗಿ ಹಾಡಬೇಕು, ಇದಕ್ಕೆ ಯಾವುದೇ ರೀತಿಯಲ್ಲೂ ಅಪಚಾರ ಆಗಬಾರದು ಅಂತ. ಅದಕ್ಕೆ ಮುಂದುವರೆದು ಕೇಂದ್ರ ಸರ್ಕಾರ ಮೊನ್ನೆ ನಡೆದಂತಹ ಮಳೆಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ವಂದೇ ಮಾತರಂ ಕಾನೂನನ್ನು ಕೂಡ ಪಾಸ್ ಮಾಡಿದೆ. ಈಗ ಸೋನಿಯಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಕೇಳೋದಕ್ಕೆ ಯಾಕೆ ತಳಮಳ ಆಯಿತು, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪ್ಲೇ ಮಾಡಿದ್ದಕ್ಕೆ ಯಾಕೆ ಕಸಿವಿಸಿ ಉಂಟಾಯಿತು ಅನ್ನೋದಕ್ಕೆ ನಾನೇನಾದರೂ ವಿವರಣೆ ಕೊಡಬೇಕಾ? ಮಿತ್ರರೇ, ಇವರೆಲ್ಲ ಯಾವ ಕಾಲದಲ್ಲಿ ಬದುಕ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಈ ದೇಶದಲ್ಲಿ ಯಾರು ವಂದೇ ಮಾತರಮನ್ನ ವಿರೋಧಿಸಿದ್ರೋ ಅವರೇ ಈಗ ಒಪ್ಪಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನ್ಯೂಸ್ 18ನಲ್ಲಿ ಆನಂದ್ ನರಸಿಂಹನ್ ಅನ್ನುವಂಥ ಒಬ್ಬ ಆಂಕರ್ ಇದ್ದಾರೆ. ಅವರು ಕಳೆದ ಕೆಲ ದಿನಗಳ ಹಿಂದೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಂತಹ ನಶಾಮುಕ್ತ ಭಾರತ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ಲೈವ್ ರಿಪೋರ್ಟ್ ಮಾಡಿದ್ರು. ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ, ಸಾಧ್ಯ ಆದರೆ ನೋಡಿ. ಅದರಲ್ಲಿ ಜಮ್ಮು ಕಾಶ್ಮೀರದ ಮುಸಲ್ಮಾನರು ಯಾವುದೇ ಅಭ್ಯಂತರ ಇಲ್ಲದೆ ವಂದೇ ಮಾತರಂ ಗೀತೆಯನ್ನು ಹಾಡ್ತಾ ಇದ್ದಾರೆ. ಸರಿಸುಮಾರು 10,000ಕ್ಕೂ ಹೆಚ್ಚು ಜನ ಸೇರಿದ್ದಾರೆ. ಇವತ್ತು ಕೆಲ ಉತ್ತರ ಪ್ರದೇಶದ ಮದ್ರಸಾಗಳಲ್ಲಿ ವಂದೇ ಮಾತರಂ ಪ್ಲೇ ಆಗುತ್ತೆ. ಬಂಗಾಳದಲ್ಲಿ ಆದೇಶ ಆಗಿದೆ, ಕಡ್ಡಾಯ ಆಗಿದೆ. ನಮಗೆ ಆಶ್ರಯ ಕೊಟ್ಟಿರುವಂತಹ ದೇಶವನ್ನ ಕೊಂಡಾಡೋದ್ರಲ್ಲಿ ತಪ್ಪೇನು ಅಂತ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ಇವರುಗಳಿಗೆ ಅದನ್ನು ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಆ ಸಮುದಾಯದಲ್ಲಿ ಬದಲಾವಣೆ ಆಗಿ ಅವರು ಪ್ರೋಗ್ರೆಸಿವ್ ಆಗಿ ಥಿಂಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ಇವರು ಯಾರಿಗೂ ಕೂಡ ಅಸ್ತಿತ್ವವೇ ಇರೋದಿಲ್ಲ. ರಾಜಕೀಯವಾಗಿ ಇವರೆಲ್ಲರೂ ಕೂಡ ಗಂಜಿ ಕೇಂದ್ರ ಸೇರಬೇಕಾಗತ್ತೆ. ಸಾಮಾನ್ಯವಾಗಿ ಸೋನಿಯಾ ಗಾಂಧಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡೋದು ಕಡಿಮೆ, ಅಥವಾ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡೋದು, ಬಹಿರಂಗವಾಗಿ ಕಾಣಿಸ್ಕೊಳ್ಳೋದೇ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಆದರೂ ಕಳೆದ 2-3 ದಿನಗಳಿಂದ ಸೋನಿಯಾ ಗಾಂಧಿ ಹೆಚ್ಚು ಸುದ್ದಿ ಆಗ್ತಾ ಇದ್ದಾರೆ. ಮೊನ್ನೆ ತಾನೇ ಬಿಜೆಪಿಯ ಟ್ರೋಲ್ ಪೇಜ್ ಅವರಿಗೆ ಸೋನಿಯಾ ಗಾಂಧಿ ಆಹಾರ ಆಗಿದ್ರು. ಅದು ಸಹ ಒಂದು ಮಜಾ ಸಂಗತಿ. ಚಿಕ್ಕದಾಗಿ ಹೇಳ್ಬಿಡ್ತೀನಿ, ನಿಮಗೆಲ್ಲ ಗೊತ್ತಿರಬಹುದು, ಇವತ್ತು ಕಾಂಗ್ರೆಸ್ನವರು ಬಿಜೆಪಿಯನ್ನ ಬೆಂಬಲಿಸುವಂತವರು, ಅದರಲ್ಲೂ ಮೋದಿಯನ್ನ ಬೆಂಬಲಿಸುವಂತವರಿಗೆ ಅಂಧಭಕ್ತರು ಅನ್ನುವಂಥ ಪಟ್ಟ ಕಟ್ಟಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಈ ಬಿಜೆಪಿ ಫಾಲೋವರ್ಸ್ ಇದ್ದಾರಲ್ಲ, ಯಾರ್ಯಾರು ಕಾಂಗ್ರೆಸ್ ಅನ್ನ ಫಾಲೋ ಮಾಡ್ತಾರೋ ಅವರಿಗೆಲ್ಲ ಗುಲಾಮರು ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಕೆಲವೊಮ್ಮೆ ನಿಜವಾಗ್ಲೂ ಕೂಡ ಈ ಗುಲಾಮಗಿರಿ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಅದು ಹೇಗೆ ಕೇಳಿದ್ರೆ, ಮೊನ್ನೆ ಸಂಸತ್ ಅಧಿವೇಶನ ಮುಕ್ತಾಯ ಆಯ್ತಲ್ಲ, ಈ ಬಾರಿ ಏನು ಚರ್ಚೆ ಇಲ್ಲ, ಸುಮ್ಮನೆ ಗದ್ದಲ ಗಲಾಟೆಯಲ್ಲೇ 2 ಸೆಷನ್ಗಳು ಅಂತ್ಯ ಆಯಿತು. ಹೀಗೆ ರಾಜ್ಯಸಭೆಯ ಅಧಿವೇಶನವನ್ನು ಮುಕ್ತಾಯ ಮಾಡಿಕೊಂಡು ಸೋನಿಯಾ ಗಾಂಧಿ ಅವರು ಸಂಸತ್ ಭವನದಿಂದ ಹೊರಗಡೆ ತೆರಳುತ್ತಾ ಇರ್ತಾರೆ. ಸೋನಿಯಾ ಗಾಂಧಿ ಹೋಗ್ತಾ ಇರ್ತಾರೆ ಅಂದ್ರೆ ಗೊತ್ತಲ್ಲ, ಅವರು ಹಿಂದ್ಗಡೆ ಸಾಕಷ್ಟು ಹಿಂಬಾಲಕರಿರ್ತಾರೆ. ಆ ಸಂದರ್ಭದಲ್ಲೇ ಮಾಧ್ಯಮದವರು ಕೂಡ ಸೋನಿಯಾ ಗಾಂಧಿ ಅವರನ್ನ ಅಡ್ಡಗಟ್ಟಿ ಒಂದು ಪ್ರಶ್ನೆ ಕೇಳ್ತಾರೆ, ಯಾವುದೇ ರೀತಿಯಲ್ಲೂ ಚರ್ಚೆಯೇ ಇಲ್ಲದೆ 2 ಸೆಷನ್ಗಳು ಕೂಡ ಅಂತ್ಯ ಆಯ್ತಲ್ಲ ಅಂತ. ಆಗ ಸೋನಿಯಾ ಗಾಂಧಿ ಅವರು ಹಿಂದಕ್ಕೆ ತಿರುಗಿಬಿಟ್ಟು, ಕಹಾ ಹೇ ಓ ಸಫೇದ್ ಬಾಲೋ ವಾಲಾ ಹೀಗಂತ ಹುಡುಕಾಡ್ತಾರೆ. ಆಗ ಅಲ್ಲೇ ಇದ್ದವರು ಕೆಲವರು ಹೇಳ್ತಾರೆ ಪವನ್ ಖೇಡಾ ಅಂತ. ಹಾ ಪವನ್ ಖೇಡಾ ಅವರು ನಿಮಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೋನಿಯಾ ಗಾಂಧಿ ಕಾರ್ ಹತ್ಕೊಂಡು ಹೊರಡ್ತಾರೆ. ಇಲ್ಲಿ ಗಮನಿಸಿ, ಸೋನಿಯಾ ಗಾಂಧಿ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಸೋನಿಯಾ ಗಾಂಧಿ ಅವರು ಪವನ್ ಖೇರಾ ಉತ್ತರ ಕೊಡ್ತಾರೆ ಅಂತ ಹೇಳಿಲ್ಲ. ಹಿಂದಕ್ಕೆ ತಿರುಗಿಬಿಟ್ಟು ಆ ಹಣ್ಣು ತಲೆಯವನು ಎಲ್ಲಿದ್ದಾನೆ ಅವನು ಉತ್ತರ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೊರಟ್ರು. ಮೊದಲನೇದಾಗಿ ಆ ಪವನ್ ಖೇಡಾಗಿಂತ ಜಾಸ್ತಿ ಸೋನಿಯಾ ಗಾಂಧಿ ಅವರ ತಲೆ ಕೂದಲೇ ಹಣ್ಣಾಗಿದೆ.
ಅದು ಬಿಟ್ಟುಬಿಡಿ, ಈ ಪವನ್ ಖೇಡಾ ಇದಾರಲ್ಲ, ಮಾತೆತ್ತಿದ್ರೆ ಸೋನಿಯಾ ಗಾಂಧಿ ಅವರ ಸಮರ್ಥನೆಗೆ ನಿಂತ್ಕೊಳ್ತಾರೆ, ರಾಹುಲ್ ಗಾಂಧಿ ಅವರ ಗುಣಗಾನ ಮಾಡ್ತಾ ಇರ್ತಾನೆ ಈ ಮನುಷ್ಯ. ವಿಪರ್ಯಾಸ ಏನು ಕೇಳಿದ್ರೆ, ಸೋನಿಯಾ ಗಾಂಧಿ ಅವರಿಗೆ ಆ ಪವನ್ ಖೇಡಾ ಹೆಸರೇ ಗೊತ್ತಿಲ್ಲ. ಮಾಧ್ಯಮದ ಎದುರು ಆತನ ಹೆಸರು ನೆನಪಿಲ್ಲದೆ ಬಿಳಿ ಕೂದಲಿನ ವ್ಯಕ್ತಿ ಅಂತ ಕರೀತಾರೆ. ಅಂದ್ರೆ ತನ್ನ ಪಕ್ಷದಲ್ಲಿರುವವರನ್ನ ಇವರು ಯಾವ ರೀತಿಯಾಗಿ ನಡೆಸಿಕೊಳ್ತಾರೆ, ಅಲ್ಲಿ ಯಾವ ರೀತಿಯಾದಂತಹ ಗುಲಾಮಗಿರಿ ಇದೆ ಅಂತ ಊಹೆ ಮಾಡ್ಕೊಳ್ಳಿ. ಇರ್ಲಿ, ಈ ವಿಚಾರ ಇಲ್ಲಿಗೆ ನಿಲ್ಲಿಸೋಣ. ಈ ಒಂದೇ ಮಾತರಂ ವಿವಾದದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.